ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಸದಾ ಕಾಲ ಇರುತ್ತೆ. ಅವನು ನಿಮ್ಮಿಬ್ಬರನ್ನು ಕಾಪಾಡದೇ ಇರ್ತಾನ. ಸೂರ್ಯಾಸ್ತಮದವರೆಗೂ ನಿಮ್ಮ ಕೈಗಳನ್ನ ಹೀಗೆ ಗಟ್ಟಿಯಾಗಿ ಇಟ್ಕೊಂಡಿರಿ. ಈ ಶ್ರೀರಕ್ಷೆ ನಿಮ್ಮ ಕೈಯಲ್ಲಿರೋವರೆಗೂ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇವನನ್ನ ತ್ರಿಶೂಲ್ ಅಂತ ಸ್ವೀಕರಿಸ್ಬಿಟ್ಟಿಯಾ? ಏನ್ ಅನ್ಕೊಂಡಿದ್ದೀನಿ ನಮ್ಮನ್ನ ಅಂಕಣ ಕಟ್ಸ್ಕೊಂಡ್ಬಂದ್ರೆ ನಮಗೆ ಗೊತ್ತಾಗಲ್ವಾ? ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದ ಅಮೃತಗಳಿಗೆ ಈಗ ಬಂದಾಯ್ತು. ಇವತ್ತು ನಾಗ ಪೌರ್ಣಮಿ. ಈ ದೇಹಕ್ಕೆ ಆದಿಶೇಷನ ಆತ್ಮ ಸೇರಿಸುವಂತ ದಿನ. ನಿನ್ ಕಣ್ ತೆರೆದು ನೋಡಿದಾಗ ನಿನ್ನೆದ್ರು ನಿನ್ನ ಮಾಯಂಗನೆ ನಿಂತಿರುವಂತ ಕ್ಷಣ. ನಾವಿಬ್ರು ಒಂದಾಗಿ ನಮ್ ಪ್ರೀತಿನ ಗೆಲ್ಲುವಂತ ಕ್ಷಣ. ನನ್ನ ಮಾಯಾಶಕ್ತಿ ಜೊತೆಗೆ ನಿನ್ನ ಮಹಾಶಕ್ತಿ ಸೇರ್ಸಿದ್ರೆ ನಮ್ಮ ನಾಗಮಣಿ ನಾವು ಪಡ್ಕೊಬಹುದು. ನಾಗಲೋಕ ನಮ್ಮ ದಾರಿ ಕಾಯ್ತಾ ಇರುತ್ತೆ. ಆಗ ನೀನು ನಾಗಲೋಕದ ಅರಸ, ನಾನು ನಿನ್ನ ಅರಸಿ ಆಗ್ತೀನಿ. ನನ್ನ ಆದಿಶೇಷನ್ಗೋಸ್ಕರ ನಾನು ಇಡೀ ನಾಗಲೋಕದ ವಿರುದ್ಧ ನಿಂತೆ. ಆದ್ರೆ ನಾನು ಆದಿಶೇಷನ ನೋಡಿದ ತಕ್ಷಣ ನನ್ನ ಮನ್ಸಲ್ಲಿ ಹುಟ್ಟಿರೋ ಪ್ರೀತಿ ನಾನ್ ಬದುಕಿರೋವರೆಗೂ ಜೀವಂತವಾಗಿರೋ ಪ್ರೀತಿ. ನನ್ನ ಆದಿಶೇಷನ್ಗೋಸ್ಕರ ನಾನು ಯಾರ ವಿರುದ್ಧ ಬೇಕಾದ್ರೂ ಹೋರಾಡಕ್ಕೆ ತಯಾರಿದ್ದೀನಿ. ನಾಗಲೋಕ ಅಲ್ಲ, ಶಿವಾನಿ ಅಲ್ಲ, ಸಾಕ್ಷಾತ್ ಶಿವಾನೇ ಬಂದ್ರು ನೀನು ನನ್ನ ಸ್ವಂತ. ಶ್ರೀ ಕುಮಾರಸ್ವಾಮಿ ನಾಗದೇವತೆಗಳ ಅಧಿಪತಿ. ಅವನು ನಿಮ್ಮಿಬ್ಬರನ್ನು ಕಾಪಾಡದೇ ಇರ್ತಾನ. ಸೂರ್ಯಾಸ್ತಮದವರೆಗೂ ನಿಮ್ಮ ಕೈಗಳನ್ನ ಹೀಗೆ ಗಟ್ಟಿಯಾಗಿ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಈ ಕಂಕಣಕ್ಕೆ ತುಂಡಾಗಬಾರ್ದು. ಈ ಶ್ರೀರಕ್ಷೆ ನಿಮ್ಮ ಕೈಯಲ್ಲಿರೋವರೆಗೂ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರು ಸಾಧ್ಯ ಇಲ್ಲ. ಪ್ರಣಾಮಗಳು ಗುರುದೇವ. ನಿನ್ನ ಧೂರ್ತತನದಿಂದ ನಿನ್ನ ಅರಿವಿಗೆ ಬರುತ್ತಿಲ್ಲವೇ? ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ ಗುರುದೇವ. ಅರ್ಥವೇ ಆಗದಿರುವ ಹಾಗೆ ನಟಿಸುತ್ತಿರುವೆ. ನಾಗಲೋಕ ನಿನಗೆ ಕೊಟ್ಟ ಜವಾಬ್ದಾರಿಯನ್ನು ನೀನು ಮಾಡುತ್ತಿರುವುದಾದರೆ ನಿನ್ನ ತುಚ್ಛವಾದ ಆಸೆಗಳಿಗೆ ನಾಗಲೋಕದ ಶ್ರೇಯಸ್ಸನ್ನು ಬಲಿ ಕೊಡುತ್ತಿರುವೆಯಲ್ಲ. ಗುರುದೇವ, ಪ್ರೀತಿ ತುಚ್ಛವಾಗಿರೋದಲ್ಲ, ಅದು ಉಚ್ಚವಾಗಿರೋದು. ದೇವರು ಒಂದಾಗಿಸಿದ್ದ ಪ್ರೀತಿಯನ್ನ ದೂರ ಮಾಡುವುದು ನೀಚತನ ಮಾಯ. ಅದರಿಂದ ನಿನಗೆ ಒಳ್ಳೆಯದಾಗದು. ನೀನೇ ನಾಗಲೋಕದ ಕುಡಿ, ಆ ನಾಗಲೋಕವನ್ನು ಗುಡಿಯಾಗಿಸಬೇಕು. ಅದರ ಶ್ರೇಯಸ್ಸಿಗಾಗಿ ದುಡಿಯುವುದು. ಆದರೆ ನೀನು ಶತ್ರುಗಳ ಜೊತೆ ಕೈ ಜೋಡಿಸಿ ಸಂಚನ್ನ ಓಡುತ್ತಿರುವೆ. ಇದರಿಂದ ನಿನಗೆ ಒಳ್ಳೆಯದಾಗದು. ನನ್ನ ಪ್ರಯತ್ನ ವಿಭಿನ್ನವಾಗಿರಬಹುದು,
ಆದ್ರೆ ನನ್ನ ಗುರಿ ಒಂದೇ, ಆದಿಶೇಷನ ಜೊತೆಗೆ ನಾಗಮಣಿಯನ್ನು ಪಡೆದು ನಾಗಲೋಕಕ್ಕೆ ಹಿಂದಿರುಗುವುದು. ಭೂಲೋಕದ ಕ್ಷುದ್ರ ಶಕ್ತಿಗಳ ಜೊತೆಗೆ ಹೋರಾಡುವುದಕ್ಕೆ ನಾಗಲೋಕ ಕೊಟ್ಟಿರುವ ಶಕ್ತಿ ಸಾಲದು ಗುರುದೇವ. ಭೂಲೋಕದಲ್ಲಿ ಮಂತ್ರಶಕ್ತಿಗಿಂತ ತಂತ್ರಶಕ್ತಿಗೆ ಬಲ ಜಾಸ್ತಿ ಇರೋದು. ನಾನು ಮನುಷ್ಯರಿಗೆ ಸಹಾಯ ಮಾಡ್ತೀನಿ ಅನ್ನೋದು ಬರೀ ನೆಪ ಅಷ್ಟೆ. ಆದಿಶೇಷನ ಆತ್ಮ ತ್ರಿಶೂಲ್ ದೇಹ ಸೇರಿ ನನಗೆ ನಾಗಮಣಿ ಪಡೆಯೋವರೆಗೂ ಮಾತ್ರ ನಾನು ಮನುಷ್ಯರ ಪರ ನಿಂತ್ಕೊಳ್ತೀನಿ. ಅದಾದ್ಮೇಲೆ ನಾಗಮಣಿ ಪಡೆದುಕೊಂಡು ಆದಿಶೇಷನ ಜೊತೆಗೆ ನಾಗಲೋಕಕ್ಕೆ ಹಿಂದಿರುಗ್ತೀನಿ. ನಿನ್ನ ಹಾಗೆ ದುರುಳರು ಕೂಡ ಯೋಚನೆ ಮಾಡಿರುತ್ತ ಕೊನೆ ಕ್ಷಣದಲ್ಲಿ ನಿನ್ನನ್ನೇ ಸಂಹಾರ ಮಾಡುವ ಯೋಜನೆಯಲ್ಲಿ ಪೂಜಾ ಸಮಯ ಸನ್ನಿಹಿತವಾಗಿದೆ. ಬಲಿ ಪೂಜೆ ಆಗಲೇಬೇಕು. ಪೂಜೆಗೆ ಬೇಕಾದ ವಸ್ತುಗಳು ಸಿದ್ಧವಾಗಿದೆ ತಾನೆ? ತಯಾರಾಗಿದೆ ಗುರುಗಳೇ. ಸೂರ್ಯ ಅವನ ಉಚ್ಚ ಸ್ಥಿತಿಗೆ ಬರುವ ಹೊತ್ತಿಗೆ ನಾಗಪೌರ್ಣಿಮೆ ಪ್ರಾರಂಭವಾಗಲಿದೆ. ಅಷ್ಟರೊಳಗೆ ನಾನು ಹೇಳಿದಷ್ಟು ವಸ್ತುಗಳನ್ನ ಸೂರ್ಯ ಕಿರಣ ತಗಲದ ಹಾಗೆ ಕೂರ್ಮ ಪರ್ವತಕ್ಕೆ ತಂದು ತಲುಪಿಸಬೇಕು. ಆಗ್ಲಿ ಗುರುಗಳೇ. ಅದನ್ನು ಒಮ್ಮೆ ಎತ್ತಿ ಹಿಡಿದರೆ ಪೂಜಾ ಮಂಟಪ ತಲುಪುವವರೆಗೂ ನೆಲ ಸೋಕಿಸಬಾರದು. ಸರಿ ಗುರುಗಳೇ. ಹೇಳಿದ್ದು ನೆನಪಿದೆ ತಾನೆ? ಪೂಜಾ ಸ್ಥಳದಲ್ಲಿ ನಾನು ನಿಮಗೆ ಏನನ್ನು ಹೇಳಲಾರೆ. ದಿಗ್ವಿಜಯ ರೂಪದಲ್ಲಿರುವವನು ತ್ರಿಶೂಲನ್ನು ಮುಗಿಸಿದ ತಕ್ಷಣ ನೀವು ಅವನನ್ನು ಮುಗಿಸಿಬಿಡಿ. ಮಾಯಾಂಗನೆಯನ್ನು ಮುಗಿಸುವ ಜವಾಬ್ದಾರಿ ನನ್ನದು. ಹಾಗಾದರೆ ಹೊರಡಿ, ಇನ್ನು ತಡ ಮಾಡಬೇಡಿ. ಇಂದು ನಾಗಪೂರ್ಣಿಮೆ, ಮಹಾಪೂಜೆ, ಘೋರ ಪೂಜೆ. ಇಷ್ಟಾದರೆ ನನ್ನ ಇಷ್ಟವಾದ ಮಣಿ ನಾಗಮಣಿ ನನ್ನದಾಗಲಿದೆ. ಅಮರತ್ವ ನನ್ನ ಬಲಿಯಲಿದೆ. ಹುಚ್ಚುಚ್ಚು ಆಲೋಚನೆ ಬಿಟ್ಟು ಶಿವಾನುವಾನಿ ಕೈ ಜೋಡಿಸಿ ಹೋರಾಡ. ಜಯ ನಿಶ್ಚಿತ. ನಾನು ಒಬ್ಬಳೆ ಹೋರಾಡಿದರು ಜಯ ನಿಶ್ಚಿತ. ದುರಹಂಕಾರದ ಮಾತುಗಳು ನಿನಗೆ ಶೋಭೆ ತರದು. ನಾಗಲೋಕದ ವಿರುದ್ಧ ನಿಂತಹ ಶೇಷನಾಗನ ಸ್ಥಿತಿ ಏನಾಯಿತು, ಆ ಪ್ರೇತ ಕನ್ಯೆಯ ಕಥೆ ಏನಾಯಿತು ಎನ್ನುವುದನ್ನ ಮರೆಯಬೇಡ. ಅವರ ಸ್ಥಿತಿ ಬಿಡಿ ಗುರುದೇವ. ನೀವು ಅವರ ವಿರುದ್ಧ ಹೋರಾಡಿ ನಿಮ್ಮ ಸ್ಥಿತಿ ಏನಾಗಿದೆ? ಯೋಚನೆ ಮಾಡಿ. ನೀವು ನಾಗಲೋಕದ ಮಹಾಗುರುಗಳು. ನಾಗಲೋಕವನ್ನು ಬಿಟ್ಟು ಭೂಲೋಕದಲ್ಲಿ ಅಲೆಯುತ್ತಿರುವಿರಿ. ಅವರ ಪ್ರೀತಿಗೆ ಒಪ್ಪಿದರೆ ಇಂಥ ಸ್ಥಿತಿ ಬರುತ್ತಿತ್ತೆ? ನನಗೆ ಬುದ್ಧಿ ಹೇಳುವಷ್ಟು ಅಧಿಕಾರ. ಬುದ್ಧಿ ಹೇಳುತ್ತಿಲ್ಲ ಗುರುದೇವ, ನಿಜವನ್ನ ನೆನಪಿಸ್ತಾ ಇದ್ದೀನಿ ಅಷ್ಟೇ. ಎಷ್ಟೇ ವರ್ಷಗಳು ಕಳೆದರು ಸತ್ಯಾಧ್ಯಾಯದ ಮಾಯ ಇಲ್ಲಿಂದ ಹೋದ ಶೇಷನಾದ ಮೊದಲ ಮಯೂರಿ ವಿವಾಹವಾಗಿ ನೆಮ್ಮದಿಯಾಗಿ ಬದುಕುತ್ತಿದೆ. ಪ್ರೇತ ಕನ್ಯೆಯ ಕಥೆ ಏನಾಯಿತು? ಸರ್ವನಾಶವಾದಳು. ಗುರುದೇವ, ಯಾರಿಗೆ ಏನೇ ಆದರೂ ನಿಮ್ಮ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ನಾಗಮಣಿ ಸಿಗದೆ ಪರಮೇಶ್ವರನ ಪಾದದಡಿಯಲ್ಲಿಟ್ಟು ಪೂಜೆ ಮಾಡದ ಹೊರತು ನೀವು ಮುಂಚಿನಂತೆ ಆಗುವುದಿಲ್ಲ. ಆ ಪೂಜೆಯನ್ನು ನಾನು ಮಾಡುವೆ. ಗುರುದೇವ, ನಿಮ್ಮನ್ನು ಮತ್ತೆ ನಾಗಲೋಕಕ್ಕೆ ಬರಮಾಡಿಕೊಳ್ಳುವುದು ನನ್ನ ಜವಾಬ್ದಾರಿ. ಅದಾದರೆ ಆದಿಶೇಷನ ಜೊತೆಗೆ ನನ್ನ ವಿವಾಹವನ್ನು ಮಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಆಶೀರ್ವಾದ ಮಾಡಿ ಗುರುಗಳೇ.
ಭೋಲೆನಾಥ, ಸಾವಿರ ಆಸೆಗಳಿದ್ದರು ಅವಳದ್ದು ಸಾವಿನ ಕಡೆಗೆ ದಾರಿ. ನಿನ್ನವರನ್ನ ನೀನೇ ಕೈ ಹಿಡಿದು ಕಾಪಾಡು. ಜೈ ಭೋಲೆನಾಥ. ಪ್ರಣಾಮ ಗುರುಗಳೇ. ಈ ದಿವಸಕ್ಕಾಗಿ ನಾನು ಹೋದ ಜನ್ಮದಿಂದ ಕಾಯ್ತಾ ಇದ್ದೆ. ಕಡೆಗೂ ಈ ದಿನ ಬಂದೇ ಬಿಡ್ತು. ನಾಗಮಣಿ ನಾವು ಬಯಸಿದ್ದು ಕೊಡೋ ಅಕ್ಷಯ ಪಾತ್ರೆ, ನಮಗೆ ಅಮರತ್ವ ಕೊಡೋ ಮೃತ್ಯು ಸಂಜೀವಿನಿ, ಸಕಲ ಐಶ್ವರ್ಯ ನೆಮ್ಮದಿಯನ್ನು ಕರುಣಿಸೋ ದಿವ್ಯಮಣಿ. ಇದು ನಮ್ಮ ಕೈ ಸೇರುತ್ತೆ ಅನ್ನೋವಾಗ ನಾವು ನಮ್ಮ ಸಂತೋಷನ ಹೇಗೆ ತಡ್ಕೋಬೇಕೋ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಅತಿ ಮೋಹ, ಅತಿ ಅವಸರ ಅಪಾಯವನ್ನು ತಂದು ಮುಂದೆ ನಿಲ್ಲಿಸಲಿದೆ. ಶತಶೃಂಗ. ಓಹೋ, ಇದೇನು ಗುರುಗಳೇ, ಇದಕ್ಕಿದ್ದಾಗೆ ಶತಶೃಂಗ ಅಂತ ಕರೀತಾ ಇದ್ದೀರಾ? ನಾನ್ ಹೇಳದೆ ಹೋದ್ರು ಅದೇ ಸತ್ಯ ಅಲ್ಲ. ಈ ದಿಗ್ವಿಜಯನ ಮುಖವಾಡದ ಹಿಂದಿರೋದು ಶತಶೃಂಗ ತಾನೆ. ಪೂಜೆಯ ಕೊನೆಯಲ್ಲಿ ನಾಗಮಣಿಯ ಪ್ರಖರತೆಗೆ ನಿನ್ನ ನಿಜ ಮುಖ ಅನಾವರಣ ಆಗಲೇಬೇಕು. ಹಾಗಿರುವಾಗ ನಿನ್ನ ಹೆಸರನ್ನು ಕರೆಯುವುದರಲ್ಲಿ ತಪ್ಪೇನು? ಸರಿ ಗುರುಗಳೇ, ನಾನು ಯಾರು ಅಂತ ಗೊತ್ತಾದ ಮೇಲೂ ನನ್ನ ದಿಗ್ವಿಜಯ ಅಂತ ಕರೆದಾಗ ಆಗೋ ಹಿಂಸೆ ತಪ್ಪುತ್ತೆ. ಗುರುಗಳೇ, ನಾವ್ಯಾಕೆ ಇನ್ನೂ ಇಲ್ಲೇ ಇದ್ದೀವಿ? ಕೂರ್ಮ ಪರ್ವತಕ್ಕೆ ಹೊರಡ್ಬೇಕು ತಾನೆ? ಅಲ್ಲೇ ತಾನೆ ಕಡೆ ಪೂಜೆ. ಬನ್ನಿ, ಬೇಗ ಹೊರಡೋಣ. ಅವಸರಕ್ಕೆ ಬಿದ್ದು ಪ್ರಾಣ ಕಳೆದುಕೊಳ್ಳಬೇಡ ಶತಶೃಂಗ. ನಾಗಮಣಿಯ ಜನ್ಮ ಜನ್ಮಾಂತರದ ಕನಸು ಹೇಗೋ ನನ್ನದು ಕೂಡ. ನಾಗಮಣಿ ಇಷ್ಟು ಬಾರಿ ಕೈ ಸೇರಿದ್ದರು ಅದು ಕೈ ತಪ್ಪಿತ್ತು ನಿನ್ನ ಅವಸರದಿಂದ. ನಿಂತ್ಕೋ. ಏನೇನು ಉದ್ದೇಶ? ಅದನ್ನ ಹೇಳೋ ಅಗತ್ಯ ನನಗಿಲ್ಲ. ನಾವಿಬ್ರು ಸೇರಿ ಒಂದು ನಿರ್ಧಾರ ಮಾಡಿ ಮುಂದೆ ನಡೀತಾ ಇರುವಾಗ ನೀನು ಮಾತ್ರ ಅಡ್ಡದಾರಿ ಹಿಡಿದ್ರೆ ಏನು ಅಂತ ಕೇಳಲೇಬೇಕು ಅಲ್ವಾ? ಪ್ರತಿದಿನ ನೀನು ಗುಹೆ ಒಳಗೆ ಹೋಗ್ತೀನಿ, ನಾನು ನಿನ್ನನ್ನು ಫಾಲೋ ಮಾಡ್ತೀನಿ. ಗುಹೆ ಒಳಗಡೆ ಬರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಆದರೆ ಆಗೋದಿಲ್ಲ. ಏನೋ ಪ್ರಾಬ್ಲಮ್ ಆಗುತ್ತೆ. ಅಂಥದ್ದೇನಿದೆ ಅಲ್ಲಿ? ನನಗೆ ಇಷ್ಟವಾದವನೇ ಇದ್ದಾನೆ. ಅಷ್ಟು ಗೊತ್ತಾದ್ರೆ ಸಾಕು ದಿಗ್ವಿಜಯ. ಮಿಕ್ಕಿದೆಲ್ಲ ಮುಂದೆ ಗೊತ್ತಾಗುತ್ತೆ. ಮುಂದೆ ಮುಂದೆ ಅಂದ್ರೆ ನಾಗಮಣಿ ತ್ರಯಂಬಕನಿಗೆ ಸಿಕ್ಕ ಮೇಲೋ ಅಥವಾ ಕಾಡುಗಳ ಶತಶೃಂಗನಿಗೆ ಸಿಕ್ಕ ಮೇಲೋ? ನೋಡು ದಿಗ್ವಿಜಯ, ನನಗ್ ಬೇಕಾಗಿರೋದು ನನ್ನ ಆದಿಶೇಷ ಮಾತ್ರ. ಅದಕ್ಕೋಸ್ಕರ ನಾನು ಯಾರ ಜೊತೆಗೆ ಬೇಕಾದ್ರೂ ಕೈ ಜೋಡಿಸ್ತೀನಿ. ಅದ್ರಲ್ಲಿ ನನ್ ತಪ್ಪಿಲ್ಲ. ನೋ, ತಪ್ಪು ಮಾಡ್ತಾ ಇದೀಯಾ ನೀನು. ಇದು ನಿನ್ನ ಅವಸರ, ಹಾಗಾಗಿ ನಿನಗೆ ಸರಿ ಅನ್ನಿಸ್ತಾ ಇದೆ ಅಷ್ಟೇ. ಹೋಗ್ಲಿ, ತ್ರಯಂಬಕನ ಬಗ್ಗೆ ಗೊತ್ತಾ ನಿನಗೆ? ಅವನನ್ನ ಮತ್ತೆ ಕರ್ಕೊಂಡು ಬಂದವನು ನಂದೀಶ. ಕರ್ಕೊಂಡು ಬರೋದಕ್ಕೆ ಸಹಾಯ ಮಾಡಿದವನು ನಾನು. ಆದ್ರೆ ಇವತ್ತು ಅವನು ನನ್ನ ಕಡೆನೆ ಗಮನ ಕೊಡ್ತಿದ್ದ, ಜೊತೆಗೆ ಆ ಕಾಡುಗಳ. ಹೌದು ಶತಶೃಂಗ, ತಕ್ಷಣದ ಮೋಹಕ್ಕೆ ಒಳಗಾಗಿ ದೊಡ್ಡ ಗುರಿಯನ್ನ ಮರೆಯುವುದು ಬೇಡ. ಇವತ್ತು ನಾಗಗಳ ಪಾಲಿಗೆ ಪರಮ ಪವಿತ್ರವಾದ ನಾಗ ಪೌರ್ಣಿಮೆ. ಆಗಸದ ಚಂದ್ರನ ಮೇಲೆ ನಾಗಾಕಾರ ಮೂಡುವ ದಿನ. ಸೂರ್ಯಾಸ್ತಮ ಆಗಿ ಚಂದ್ರೋದಯವಾಗುವುದರೊಳಗೆ ನಮ್ಮ ಪೂಜೆ ಮುಗಿದು ಬಿಡಬೇಕು. ಪೂರ್ಣ ಚಂದ್ರನ ಕ್ಷೀರ ಕಿರಣಗಳು ನಾಗಮಣಿಯ ಮೇಲೆ ಸ್ಪರ್ಶಿಸಬೇಕು. ಅದಾದರೆ ಪೂಜೆ ಸಂಪೂರ್ಣ. ಶತಶೃಂಗ, ಆಗಲೇ ನಾಗಮಣಿ ಶಾಂತವಾಗುವುದು.
ನಾಗಮಣಿ ಸಕಲ ಶಕ್ತಿಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಮಹಾಮಣಿ. ಹಾಗಾಗಿ ಪೂಜೆ ಸರಿಯಾದ ಸಮಯದಲ್ಲಿ ಸರಿಯಾದ ಮುಹೂರ್ತದಲ್ಲೇ ನಡೆಯಬೇಕು. ಅದ್ಯಾವಾಗ ಗುರುಗಳೇ? ಅದಕ್ಕಿನ್ನು ಸಮಯವಿದೆ ಶತಶೃಂಗ. ನಾಗಮಣಿ ನಾಗಗಳ ಪಾಲಿನ ವರಪ್ರಸಾದ. ನಾಗಮಣಿ ನಾಗಲೋಕದಿಂದ ಭೂಲೋಕಕ್ಕೆ ಬಂದ ಮೇಲೆ ನಾಗಮಣಿಗಾಗಿ ಅದೆಷ್ಟೋ ಮಾರಣ ಹೋಮಗಳು ನಡೆದು ಹೋಗಿದೆ. ಎಲ್ಲ ಲೋಕದ ಶುದ್ಧ ಶಕ್ತಿಗಳು ನಾಗಮಣಿ ಮೇಲೆ ಮುಗಿಬಿದ್ದಿದೆ. ನಾಗಮಣಿ ಎಲ್ಲವನ್ನೂ ಮೀರಿ ನಮ್ಮ ತೆಕ್ಕೆಗೆ ಬಂದು ಬಿದ್ದಿದೆ. ಅದನ್ನು ನಾವು ಪಡೆದುಕೊಳ್ಳುವ ಕ್ರಿಯೆ ಮಾತ್ರ ಉಳಿಸಿದ್ದೇವೆ. ಪೂಜೆಗೆ ಮಾಯಾಂಗನೆ ಬರಬೇಕು. ಪೂಜೆಗೆ ತ್ರಿಶೂಲ್ ದೇಹ ಸಿಗಬೇಕು. ಅದಕ್ಕೆ ಮಾಯಾಂಗನೆಯ ಸಹಾಯ ಬೇಕು. ಅವಳು ಬರದೆ ಪೂಜೆ ನಡೆಯುವುದೇ ಇಲ್ಲ. ಗುರುಗಳೇ, ಅವಳು ನಮ್ಗೆ ಸಹಾಯ ಮಾಡೋದು ಗ್ಯಾರಂಟಿ, ಬಟ್ ಅವಳಿಂದಾನೇ ನಮಗೆ ತೊಂದರೆ ಆದ್ರೆ ಅದಕ್ಕೇನು ಮಾಡಬೇಕೆಂದು ನನಗೆ ತಿಳಿದಿದೆ. ಆದಿಶೇಷ, ನಮ್ಮಿಬ್ರು ಕೈಯಲ್ಲಿರೋ ಈ ಕಂಕಣ ನೋಡ್ತಿದ್ರೆ ನಾವಿಬ್ರು ಈಗ ತಾನೇ ಮದ್ವೆ ಆಗಿದ್ದೀವಿ. ನಾವ್ ಜೊತೆಲಿ ಇಡ್ತಿರೋ ಪ್ರತಿ ಹೆಜ್ಜೆನೂ ಸಪ್ತಪದಿ ತರ ನನ್ಗನ್ನಿಸ್ತಾ ಇದೆ. ನಿನ್ಗೆ ಏನಾದ್ರೂ ನೆನ್ಪಾಗ್ತಿದ್ಯಾ? ನಿಧಾನಕ್ಕೆ ಎಲ್ಲ ನೆನ್ಪಾಗುತ್ತೆ. ಬಾ, ಒಳಗ್ ಹೋಗಿ ಎಲ್ರ ಹತ್ರನೂ ಆಶೀರ್ವಾದ ತಗೊಳ್ಳೋಣ. ಜೈ ಭೋಲೆನಾಥ. ಆ ಲೋಕದಲ್ಲಿ ಹುಟ್ಟಿದ್ದು ಶಿವಾನಿ, ಈ ಲೋಕಕ್ಕೆ ಬಂದು ಜನ್ಮ ತಾಳಿದ್ದು ಆದಿಶೇಷ. ಅವರಿಬ್ಬರು ಜಗದಾಚೆಯ ಬಂಧುಗಳು. ಅವರಿಬ್ಬರದ್ದು ಅಂತಹ ಪ್ರೀತಿ. ಆ ಪ್ರೀತಿಯಲ್ಲಿರುವ ಭೀತಿಯನ್ನ ನಿವಾರಿಸಲು ಕಂಕಣ ಇದೆ. ಅದರ ಬಂಧನದಿಂದ ಇಬ್ಬರು ಅರ್ಧನಾರೀಶ್ವರರಾಗಿ ಜೊತೆಯಾಗಿ ಕೂತಿದ್ದಾರೆ. ಆ ಬಂಧನಕ್ಕೆ ಭಂಗ ತರಬೇಡವೋ ಭಗಂಡೇಶ್ವರ. ಜೈ ಭೋಲೆನಾಥ. ಹಾಗೆ ಬಂದ್ಬಿಟ್ಟಿದ್ದೀರಾ? ಏ ಅಕ್ಕ, ಅತ್ತೆ ಬನ್ನಿ ಇಲ್ಲಿ. ಅವರೆಲ್ಲ ಸೇರಿ ನಿನ್ನಿಂದ ಲಾಭ ಪಡ್ಕೊಳ್ತಾ ಇದ್ದಾರೆ. ಅವನಷ್ಟೇ ಅಲ್ಲ, ನಾನು ಕೂಡ ಅವ್ರನ್ನ ನನ್ನ ಲಾಭಕ್ಕೆ ಬಳಸ್ಕೊಳ್ತಾ ಇರೋದು. ಆದರೆ ಅವರು ಶಕ್ತಿವಂತರು. ಶತಶೃಂಗ ಕಡಿಮೆ ಆಸಾಮಿ ಅಲ್ಲ. ಯಾವ ರೂಪಕ್ಕೆ ಬೇಕಾದರೂ ತನ್ನನ್ನು ಬದಲಾಯಿಸಿಕೊಳ್ಳೋ ಶಕ್ತಿ ಇರೋನು. ಒಂದಷ್ಟು ಮಂತ್ರವಿದ್ಯೆಗಳನ್ನ ಕಲ್ತು ನಿಂತೋದು. ಇನ್ನು ಆ ತ್ರಯಂಬಕ ಕ್ಷುದ್ರ ಶಕ್ತಿಗಳನ್ನು ಒಲಿಸ್ಕೊಂಡಿರೋನು. ಅಂಥವ್ರ ವಿರುದ್ಧ ಹೋಗಿ ಗೆಲ್ತೀವಿ ಅಂತ ಅಂದ್ಕೊಳ್ಳೋದು ಅಸಂಭವ. ಹಾಗಾದ್ರೆ ನಾನ್ ನಿನ್ನ ಕರ್ಕೊಂಡು ಹೋಗ್ಬೇಕಾ? ಶಸ್ತ್ರ ಎತ್ತೋಕ್ಕೂ ಮುಂಚೆ ನಿನ್ನ ರುಂಡ ಉರುಳ್ ಬೀಳತ್ತೆ ದಿಗ್ವಿಜಯ. ಅಷ್ಟಕ್ಕೂ ನಿನ್ನಲ್ಲಿ ಯಾವ ಶಕ್ತಿ ಇದೆ? ಈ ಹೋರಾಟದಲ್ಲಿ ನಿಲ್ಲೋಕೆ ನಿನ್ಗೆ ಯಾವ ಯೋಗ್ಯತೆ ಇದೆ? ಅಂಥವನು ನಾಗಮಣಿಯನ್ನ ಬಯಸ್ಕೊಂಡು ಬಂದಿದ್ಯಲ್ಲ, ಹೋಗ್ಲಿ, ನಿನ್ಗೆ ತಂತ್ರವಿದ್ಯೆ ಗೊತ್ತಾ ಅಥವಾ ಮಂತ್ರ ಗೊತ್ತಾ ಅಥವಾ ಮಾಯಾವಿದ್ಯೆ ಏನಾದ್ರೂ ಕಲ್ತಿದ್ಯಾ? ಹೋಗ್ಲಿ ಬಿಡು. ಸಿದ್ಧಿ ಏನಾದ್ರೂ ಪಡೆದಿದ್ಯಾ? ಇದು ಯಾವುದೂ ಇಲ್ದೆ ಹಗ್ಲಗನ್ಸ್ ಕಾಣ್ತಾ ಇದೆಯಾ ನೀನು? ನಾಗಮಣಿ ಬೇಕು ಅನ್ನೋದು ಇದು ಒಂಥರ ತಿರುಕನ್ ಕನ್ಸ್ ತರ ಆಯ್ತು. ದಿಗ್ವಿಜಯ, ನಿನಗೆ ನಿಂದೆ ಆದ ಒಂದು ರೂಪ ಇಲ್ಲ, ನಿಂದೆ ಆದ ಒಂದು ವಿಳಾಸ ಇಲ್ಲ, ಆದ್ರೂ ನಿನ್ಗೆ ನಾಗಮಣಿ ಬೇಕು ಅಂತ ಬಯಸ್ತಾ ಇದೆಯಲ್ಲ, ಇದು ಒಂಥರ ತಮಾಷೆ ಅನ್ನಿಸ್ತಾ ಇಲ್ವಾ ನಿನ್ಗೆ?
ನೋಡು, ಅದನ್ನ ಪಡ್ಕೊಳ್ಳಕ್ಕೆ ಒಂದು ಸಣ್ಣ ಯೋಗ್ಯತೆ ಆದ್ರೂ ಬೇಕು. ನಿಲ್ಸು! ಯಾಕೆ ಸತ್ಯ ಹೇಳಿದ್ರೆ ಸಿಟ್ಟು ಬರ್ತಾ ಇದೆಯಾ? ಆಯಾ, ಸತ್ಯ ಗೊತ್ತಿಲ್ದಿರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ನೀನು? ಒಂದು ವಿಷಯ ತಿಳ್ಕೊ, ನಾಗಮಣಿ 25 ವರ್ಷಗಳ ಕಾಲ ನನ್ನ ಸುಪರ್ದಿನಲ್ಲೂ ಇತ್ತು. ಕೆಲವು ಶಕ್ತಿಗಳು ನನಗೂ ಒಲ್ದಿವೆ. ಕೃಷ್ಣೆ ದಾಕ್ಷಾಯಿಣಿರು ಪಾತಾಳ ಭೈರವಿಯ ಆರಾಧಕರು. ಅವರು ಕೂಡ ಕೆಲವು ಸಿದ್ಧಿಗಳನ್ನು ನನಗೆ ಕಲಿಸಿದ್ದಾರೆ. ಹೀಗಿರ್ಬೇಕಾದ್ರೆ ನಿನ್ನಂಥ ದುಷ್ಟ ಹಾವನ್ನ ಸಾಯಿಸೋದಕ್ಕೆ ನನಗೆ ದೊಡ್ಡ ವಿಷಯ ಅಲ್ಲ. ಓಂ ನಾಗದೇವಾಯ ವಿದ್ಮಹಿ ಪ್ರಚಂಡ ಶಕ್ತಾಯ ಧೀಮಹಿ ತನ್ನೋ ಸರ್ಪೋ ಪ್ರಚೋದಯಾತ್.